ಎಲ್ಲರಿಗೂ ನಮಸ್ತೆ. ಡೇ ಬೈ ಡೇ ಕನ್ನಡ ಚಾನಲ್ಗೆ ಸ್ವಾಗತ. ದೀಪಾವಳಿಯ ಧನತ್ರಯೋದಶಿ ದಿನದಂದು ಲಕ್ಷ್ಮೀ ಕುಬೇರ ಪೂಜೆಯನ್ನು ಮಾಡುವುದರ ಜೊತೆಗೇನೆ ಯಮದೀಪವನ್ನು ಕೂಡ ಹಚ್ಚಿ ಇಡ್ತಾರೆ. ಯಮ ದೀಪಾರಾಧನೆಯನ್ನು ಕೂಡ ದೀಪಾವಳಿಯ ಧನತ್ರಯೋದಶಿ ದಿನದಂದು ಮಾಡುತ್ತಾರೆ. ಈ ಯಮದೀಪದ ವಿಶೇಷತೆ ಏನು ಎಂದರೆ, ಈ ಯಮದೀಪವನ್ನು ಹಚ್ಚುವುದರಿಂದ ದೀರ್ಘಾಯುಷ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ. ದೀರ್ಘಾಯುಷ್ಯಕ್ಕಾಗಿ, ಆರೋಗ್ಯಕ್ಕಾಗಿ, ಜೊತೆಗೆ ಐಶ್ವರ್ಯಕ್ಕಾಗಿ ಕೂಡ ಈ ಯಮದೀಪವನ್ನು ಹಚ್ಚುತ್ತಾರೆ. ಹಾಗೆಯೇ ಅಪಮೃತ್ಯು ಕಂಟಕ ಇರುತ್ತೆ ನೋಡಿ, ಅಂದರೆ ಸುಮ್ಮನೆ ಭಯ ಆಗ್ತಾ ಇರೋದು, ಮರಣ ಹೊಂದುತ್ತೀನಿ ಅಥವಾ ಏನಾದರೂ ಒಂದು ತೊಂದರೆ ಆಗುತ್ತೆ ನಮ್ಮ ಜೀವಕ್ಕೆ ಅನ್ನೋ ಒಂದು ಭಯ ಬರ್ತಾ ಇರುತ್ತೆ ನೋಡಿ, ಅಂಥವರು ಈ ಧನತ್ರಯೋದಶಿಯ ದಿನದಂದು ಯಮದೀಪವನ್ನು ಹಚ್ಚುವುದರಿಂದ ಅವರ ಭಯ ಅನ್ನೋದು ದೂರವಾಗುತ್ತದೆ, ಹಾಗೆಯೇ ಪರಿಹಾರ ಅನ್ನೋದು ಸಿಗುತ್ತದೆ ಅನ್ನುವ ಒಂದು ನಂಬಿಕೆ ಇದೆ. ಆ ಕಾರಣಕ್ಕಾಗಿ ಧನತ್ರಯೋದಶಿ ದಿನದಂದು ಯಮದೇವರನ್ನ ಪ್ರಾರ್ಥನೆಯನ್ನು ಮಾಡಿ ಯಮದೀಪವನ್ನು ಹಚ್ಚಿ ಇಡ್ತಾರೆ. ಈ ಧನತ್ರಯೋದಶಿ ದಿನದಂದು ಯಮದೀಪವನ್ನು ಹೇಗೆ ಹಚ್ಚಬೇಕು, ಎಷ್ಟು ಬತ್ತಿಯನ್ನು ಹಾಕಬೇಕು, ಯಾವ ಎಣ್ಣೆಯನ್ನು ಹಾಕಬೇಕು, ಜೊತೆಗೆ ಯಾವ ದಿಕ್ಕಿನಲ್ಲಿ ಯಾವ ಸಮಯದಲ್ಲಿ ಈ ಯಮದೀಪವನ್ನು ಹಚ್ಚಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ಮೊದಲಿಗೆ ಈ ಯಮದೀಪವನ್ನು ಮನೆಯ ಒಳಗೆ ಹಚ್ಚಬಾರ್ದು, ಮನೆಯ ಹೊರಭಾಗದಲ್ಲೇ ಹಚ್ಚಬೇಕು. ಮನೆಯ ಒಳಗೆ ಈ ಯಮದೀಪವನ್ನು ಹಚ್ಚಿದರೆ ಯಮದೂತರನ್ನ ಅಂದರೆ ಯಮನನ್ನ ಮನೆಗೆ ಬರಮಾಡಿಕೊಂಡಂತೆ. ಹಾಗಾಗಿ ಮನೆಯ ಒಳಗೆ ಈ ಯಮದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ. ಮನೆಯ ಹೊರಭಾಗದಲ್ಲಿ ಎಲ್ಲಾದರೂ ಒಂದು ಕಡೆ ಯಮದೀಪವನ್ನು ಹಚ್ಚಿ ಇಡಿ. ಹಾಗೆಯೇ ಈ ಯಮದೀಪವನ್ನು ಹಚ್ಚೋದಕ್ಕೆ ಮಣ್ಣಿನ ದೀಪವನ್ನೇ ಬಳಸಿ, ಬೇರೆ ಯಾವುದೇ ದೀಪವನ್ನು ಬಳಸಬೇಡಿ. ಏಕೆಂದರೆ ಒಮ್ಮೆ ಈ ಯಮದೀಪವನ್ನು ನೀವು ಒಂದು ದೀಪವನ್ನು ಬಳಸಿ ಹಚ್ಚಿಟ್ರೆ ಮುಂದಿನ ಸಲ ನೀವು ಯಮದೀಪವನ್ನು ಹಚ್ಚಬೇಕಾದ್ರೆ ಅದೇ ದೀಪವನ್ನು ಬಳಸಬಾರದು ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಮಣ್ಣಿನ ದೀಪವನ್ನೇ ಬಳಸಿ. ಬೇರೆ ಲೋಹದ ದೀಪಗಳನ್ನು ಬಿಸಾಕೋದಿಲ್ಲ ನಾವು. ಈ ಮಣ್ಣಿನ ದೀಪಗಳನ್ನಾದರೆ ನಾವು ದೀಪ ಹಚ್ಚಿದ ನಂತರ ಬಿಸಾಕ್ಬೋದು. ಆ ಕಾರಣಕ್ಕಾಗಿ ಮಣ್ಣಿನ ದೀಪದಿಂದಲೇ ಯಮದೀಪವನ್ನು ಹಚ್ಚಿ ಮತ್ತು ಮನೆಯ ಹೊರಭಾಗದಲ್ಲೇ ಯಮದೀಪವನ್ನು ಹಚ್ಚಿ. ಅಪ್ಪಿತಪ್ಪಿಯೂ ಕೂಡ ಮರೆತು ಕೂಡ ಮನೆಯ ಒಳಗೆ ಯಮದೀಪವನ್ನು ಹಚ್ಚೋದಕ್ಕೆ ಹೋಗಬೇಡಿ. ಮನೆಯ ಹೊರಭಾಗದಲ್ಲೇ ದೀಪವನ್ನು ಇಟ್ಟು ಅಲ್ಲೇ ನೀವು ಹಚ್ಚಬೇಕು. ಇನ್ನು ಯಾವ ರೀತಿಯಾಗಿ ಯಮದೀಪವನ್ನು ಹಚ್ಚಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಮೊದಲಿಗೆ ಮನೆಯ ಹೊರಭಾಗದಲ್ಲಿ ಒಂದು ಮಣೆಯನ್ನು ಹಾಕಿ ಆ ಮಣೆಯ ಮೇಲೆ ನೀವು ಕುಬೇರ ರಂಗೋಲಿಯನ್ನು ಬರೀಬೇಕು. ಈ ರೀತಿಯಾಗಿ ಕುಬೇರ ರಂಗೋಲಿಯನ್ನು ಬರೆದು ಆ ಕುಬೇರ ರಂಗೋಲಿಯ ಒಳಗೆ ಅರಿಶಿನ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಅದರ ಮೇಲೆ ನೀವು ಯಮದೀಪವನ್ನು ಹಚ್ಚಬೇಕು. ಕುಬೇರ ರಂಗೋಲಿಯ ಮೇಲೆ ಒಂದು ವೀಳ್ಯದೆಲೆಯನ್ನು ಇಡಿ. ವೀಳ್ಯದೆಲೆಯ ಒಳಗೆ ನೀವು ಅಂದರೆ ವೀಳ್ಯದೆಲೆಯ ಮೇಲೆ ಉಪ್ಪನ್ನು ಹಾಕಬೇಕು. ಉಪ್ಪು ಅಥವಾ ಅಕ್ಕಿ ಅಥವಾ ಗೋಧಿಯನ್ನು ಹಾಕಬಹುದು. ಉಪ್ಪು, ಅಕ್ಕಿ, ಗೋಧಿ ಯಾವುದಾದ್ರೂ ಈ ಮೂರಲ್ಲಿ ಒಂದನ್ನು ಹಾಕಿ. ಉಪ್ಪು ಅಂದರೆ ಕಲ್ಲುಪ್ಪನ್ನು ಹಾಕಿ. ಅಕ್ಕಿ ಯಾವುದಾದ್ರೂ ಹಾಕಬಹುದು, ಗೋಧಿನೂ ಕೂಡ ಯಾವ ಥರದಾದ್ರೂ ಗೋಧಿಯನ್ನು ಹಾಕಬಹುದು. ಆ ವೀಳ್ಯದೆಲೆಯ ಮೇಲೆ ಉಪ್ಪು, ಅಕ್ಕಿ ಅಥವಾ ಗೋಧಿಯನ್ನು ಹರಡಿ ಅದರ ಮೇಲೆ ಯಮದೀಪವನ್ನು ಇಡಬೇಕು. ಒಂದು ಸ್ವಲ್ಪ ದೊಡ್ಡದಾಗಿರುವಂಥ ಮಣ್ಣಿನ ದೀಪವನ್ನು ಇಡಿ. ಆ ದೀಪಕ್ಕೆ 4 ಕಡೆ ನಾವು ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ದೀಪ ಉರಿಯುತ್ತಲ್ಲ, ತುದಿ ಇರುತ್ತಲ್ಲ, ಅಲ್ಲೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಬೇಕು. ಒಟ್ಟಾರೆಯಾಗಿ 4 ಕಡೆ, ದೀಪದ 4 ಕಡೆಯಲ್ಲಿ ಅರಿಶಿನ ಕುಂಕುಮವನ್ನು ಹಚ್ಚಿ ದೀಪದ ಒಳಗೆ ಬತ್ತಿಯನ್ನು ಹಾಕಬೇಕು. 6 ಬತ್ತಿಯನ್ನು ಹಾಕಬೇಕು. ಇದು ನಾರ್ಮಲ್ ಆಗಿ ನಾವು 2 ಬತ್ತಿಯನ್ನು ಟೈಟ್ ಆಗಿ ಒಂದು ಬತ್ತಿಯನ್ನಾಗಿ ಮಾಡಿ ನಾವು ದೇವರಿಗೆ ದೀಪವನ್ನು ಹಚ್ತೀವಿ. ಆದರೆ ಯಮದೀಪದ ವಿಶೇಷತೆ ಏನು ಅಂದರೆ 6 ಬತ್ತಿಗಳನ್ನು ಹಾಕಬೇಕು. 2 ಬತ್ತಿಗಳನ್ನು ಟೈಟ್ ಆಗಿ ಒಸೆದು 3 ಭಾಗದಲ್ಲಿ ಹಾಕಬೇಕು. ಅಂದರೆ 3 ಕಡೆ ಬತ್ತಿಯನ್ನು ಹಾಕಬೇಕು. 3 ಕಡೆ ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕಿ, ಎಳ್ಳೆಣ್ಣೆಯನ್ನು ಹಾಕಿ ಯಮದೀಪವನ್ನು ಹಚ್ತಾರೆ. ಕೆಲವೊಬ್ಬರು ಕೊಬ್ಬರಿ ಎಣ್ಣೆಯನ್ನು ಕೂಡ ಹಾಕಿ ಯಮದೀಪವನ್ನು ಹಚ್ತಾರೆ. ನಿಮಗೆ ಎರಡೂ ಎಣ್ಣೆ, ಈ ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡೂ ಇರಲಿಲ್ಲ ಅಂದರೆ ನೀವು ದಿನನಿತ್ಯ ಯಾವ ಎಣ್ಣೆಯಿಂದ ದೀಪವನ್ನು ಹಚ್ತೀರೋ ಅದರಿಂದಲೇ ಹಚ್ಚಿ. ಅದರಲ್ಲೂ ಎಳ್ಳೆಣ್ಣೆಯನ್ನು ಹಾಕಿ ಯಮದೀಪವನ್ನು ಹಚ್ಚೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಆದಷ್ಟು ಎಳ್ಳೆಣ್ಣೆಯನ್ನೇ ಬಳಸೋದಕ್ಕೆ ಪ್ರಯತ್ನ ಪಡಿ. ಇರಲಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ಕೊಬ್ಬರಿ ಎಣ್ಣೆ ಅಥವಾ ನೀವು ದಿನನಿತ್ಯ ಬಳಸುವಂಥ ಎಣ್ಣೆಯಿಂದ ಕೂಡ ಯಮದೀಪವನ್ನು ಹಚ್ಬೋದು. 3 ಕಡೆ ಬತ್ತಿಯನ್ನು ಹಾಕಿ ಎಣ್ಣೆಯನ್ನು ಹಾಕಿ ನೀವು ದೀಪವನ್ನು ಹಚ್ಚಬೇಕು. ಹೂಗಳಿಂದ ಅಲಂಕಾರವನ್ನು ಮಾಡಿಕೊಂಡು ದೀಪವನ್ನು ಹಚ್ಚಿ. ದೀಪವನ್ನು ನೀವು ಮ್ಯಾಚ್ ಬಾಕ್ಸಿಂದ ಹಚ್ಚೋದಕ್ಕೆ ಹೋಗಬೇಡಿ, ಅಗರಬತ್ತಿಯಿಂದ ದೀಪವನ್ನು ಹಚ್ಚಿ. ಇನ್ನು ಈ ಯಮದೀಪಾರಾಧನೆಯನ್ನು ಯಾವ ಒಂದು ದಿಕ್ಕಿನಲ್ಲಿ ಮಾಡಬೇಕು ಅಂದರೆ ಮನೆಯ ಹೊರಭಾಗದಲ್ಲಿ ಮಾಡಬೇಕು ಅಂತ ತಿಳಿಸಿದ್ದೀನಿ. ಮನೆಯ ಹೊರಭಾಗದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಯಮದೀಪವನ್ನು ಇಟ್ಟು ಹಚ್ಚಬೇಕು. ಆ ದೀಪದ ಉರಿ ಏನಿರುತ್ತೆ ನೋಡಿ, ಅಂದರೆ ದೀಪ ಉರಿಯುತ್ತಿರುತ್ತಲ್ಲ, ಆ ಬೆಳಕು ದಕ್ಷಿಣ ದಿಕ್ಕಿಗೆ ಬರೋ ರೀತಿಯಲ್ಲಿ ನೀವು ಯಮದೀಪವನ್ನು ಹಚ್ಚಿ ಇಡಬೇಕು. ಈ ರೀತಿಯಾಗಿ ದೀಪಾವಳಿಯ ಧನತ್ರಯೋದಶಿ ದಿನದಂದು ಮನೆಯ ಹೊರಭಾಗದಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ಯಮದೀಪವನ್ನು ಆರಾಧನೆಯನ್ನು ಮಾಡುವುದರಿಂದ ಅಪಮೃತ್ಯು ಕಂಟಕ ಇದ್ದರೆ ದೂರವಾಗುತ್ತದೆ. ಹಾಗೆಯೇ ದೀರ್ಘಾಯುಷ್ಯ ಅನ್ನೋದು ಪ್ರಾಪ್ತಿಯಾಗುತ್ತದೆ. ನಾವು 3 ಬತ್ತಿಗಳನ್ನು ಹಾಕಿರ್ತಿಲ್ವಲ್ಲ, 2 ಬತ್ತಿಗಳನ್ನಾಗಿ, ಒಂದು ಬತ್ತಿಯು ಐಶ್ವರ್ಯದ ಸಂಕೇತ, ಅಂದರೆ ಐಶ್ವರ್ಯವು ಪ್ರಾಪ್ತಿಯಾಗಲಿ ಅಂತ. ಇನ್ನೊಂದು ಬತ್ತಿಯು ಆರೋಗ್ಯದ ಸಂಕೇತ, ಆರೋಗ್ಯವು ಪ್ರಾಪ್ತಿಯಾಗಲಿ ಅಂತ. ಮತ್ತೊಂದು ಬತ್ತಿಯು ನಮಗೆ ಆಯುಷ್ಯದ ಸಂಕೇತ, ಅಂದರೆ ಆಯುಷ್ಯ ಅನ್ನೋದು, ದೀರ್ಘಾಯುಷ್ಯ ಅನ್ನೋದು ಪ್ರಾಪ್ತಿಯಾಗಲಿ ಅನ್ನೋದಕ್ಕಾಗಿ ಈ ರೀತಿಯಾಗಿ 3 ಬತ್ತಿಗಳನ್ನು ನಾವು ಹಾಕಿ ಯಮದೀಪವನ್ನು ಹಚ್ಚಬೇಕು. ಇನ್ನು ಯಾವಾಗ ಈ ಯಮದೀಪವನ್ನು ವಿಸರ್ಜನೆಯನ್ನು ಮಾಡಬೇಕು ಅಂದರೆ
ನಮಗೆ ಧನತ್ರಯೋದಶಿ ಬಂದಿರುವಂಥದ್ದು ಅಕ್ಟೋಬರ್ 18ನೇ ತಾರೀಕು ಶನಿವಾರ ಈ ಬಾರಿ ಧನತ್ರಯೋದಶಿ ಬಂದಿದೆ. ಆ ಧನತ್ರಯೋದಶಿಯ ತಿಥಿಯು ಅಕ್ಟೋಬರ್ 19ನೇ ತಾರೀಕು ಭಾನುವಾರ ಮಧ್ಯಾಹ್ನದವರೆಗೂ ಇರುತ್ತದೆ. ಅಕ್ಟೋಬರ್ 18 ಶನಿವಾರ ಮಧ್ಯಾಹ್ನ 12 ಗಂಟೆ 20 ನಿಮಿಷಕ್ಕೆ ಪ್ರಾರಂಭವಾಗಿ ಅಕ್ಟೋಬರ್ 19ನೇ ತಾರೀಕು ಭಾನುವಾರ ಮಧ್ಯಾಹ್ನ 1 ಗಂಟೆ 52 ನಿಮಿಷದವರೆಗೂ ಇರುತ್ತದೆ. ಹಾಗಾಗಿ ಅಕ್ಟೋಬರ್ 18 ಶನಿವಾರದಂದು ದೀಪಾವಳಿ ಧನತ್ರಯೋದಶಿ ಯಮದೀಪವನ್ನು ಹಚ್ಚಿ ಆ ದಿನ ಸಂಜೆ ಸಮಯದಲ್ಲಿ ಮನೆಯ ಹೊರಭಾಗದಲ್ಲಿ ನೀವು ಯಮದೀಪವನ್ನು ಹಚ್ಚಿ ಅದರ ಮಾರನೇ ದಿವಸ ಅಕ್ಟೋಬರ್ 19ನೇ ತಾರೀಕು ಭಾನುವಾರದಂದು ನೀವು ಯಮದೀಪವನ್ನು ವಿಸರ್ಜನೆಯನ್ನು ಮಾಡ್ಬೋದು. ನೀವು ಏನು ದೀಪವನ್ನು ಹಚ್ಚಿರ್ತೀರಾ, ಉಪ್ಪು ಎಲ್ಲ ಹಾಕಿರ್ತೀರ ನೋಡಿ, ಉಪ್ಪು ಅಕ್ಕಿ ಎಲ್ಲ ಹಾಕಿರ್ತೀರಲ್ಲ ದೀಪದ ಕೆಳಗೆ, ಎಲ್ಲವನ್ನು ಕೂಡ ಏನೂ ಕೂಡ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಯಮದೀಪವನ್ನು ಹಚ್ಚಿದಾದ ಮೇಲೆ ಎಲ್ಲವನ್ನು ಕೂಡ ತೆಗೆದುಕೊಂಡು ಹೋಗಿ ಯಾರೂ ತುಳಿಯದೇ ಇರುವಂಥ ಜಾಗದಲ್ಲೇ ಹಾಕಬೇಕು. ಮುಂದಿನ ವರ್ಷ ನೀವು ಯಮದೀಪವನ್ನು ಹಚ್ಚಬೇಕಾದ್ರೆ ಹೊಸದಾಗಿ ನೀವು ಒಂದು ಮಣ್ಣಿನ ದೀಪವನ್ನು ತೆಗೆದುಕೊಂಡು ಯಮದೀಪವನ್ನು ಹಚ್ಚಬೇಕು. ಈ ನನ್ನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ ಅಂತ ಅನಿಸಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.